Hello friends, welcome back to SS Computopia. Ignite your digital mind. So ಈ ಸೆಷನ್ ಅಲ್ಲಿ ನಾವೇನಪ್ಪ ಮಾಡೋಣ ಅಂದ್ರೆ ಜುಲೈ 2025 ಎಕ್ಸಾಮ್ದು ಗ್ರಾಫಿಕ್ ಡಿಸೈನರ್ ಕೋರ್ಸ್ ಎಕ್ಸಾಮ್ದು ಕ್ವಶನ್ ಪೇಪರ್ನ ರಿವೈಸ್ ಮಾಡೋಣ. ಓಕೆ, ಇಂಟೆಲೆಕ್ಚುಯಲ್ ಗ್ರೋತ್ ಶುಡ್ ಕಮೆನ್ಸ್ ಅಟ್ ಬರ್ತ್ ಅಂಡ್ ಸೀಸ್ ಓನ್ಲಿ ಅಟ್ ಡೆತ್. ತಡ ಮಾಡದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಫಸ್ಟ್ ಸೆಷನ್ ಬಂದ್ಬಿಟ್ಟು MCQ ಅಂದ್ರೆ ಒಂದ್ ಕ್ವಶನ್ ಇರುತ್ತೆ ಮತ್ತೆ 4 ಆಪ್ಷನ್ಸ್ ಇರುತ್ತೆ. ಅದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೀವು ಚೂಸ್ ಮಾಡಬೇಕು. ಓಕೆ, ಫಸ್ಟ್ ಒನ್, ದ ಪೇಪರ್ ಥಿಕ್ನೆಸ್ ಇಸ್ ಮೆಜರ್ಡ್ ಇನ್ ಡ್ಯಾಶ್ ಯೂನಿಟ್ಸ್. ಪೇಪರ್ ಥಿಕ್ನೆಸ್ ನ ನಾವು ಯಾವ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತೀವಿ? DPI, GSM, PPI, ಪಿಕ್ಸೆಲ್. ಆನ್ಸರ್ ಬಂದ್ಬಿಟ್ಟು GSM. ಓಕೆ, ದ ಇಮ್ಯಾಜಿನರಿ ಲೈನ್ ಆನ್ ವಿಚ್ ದ ಲೆಟರ್ಸ್ ಆರ್ ಪ್ರೆಸ್ಯೂಮ್ ಟು ಬಿ ಸ್ಟ್ಯಾಂಡಿಂಗ್. ಅಂದ್ರೆ ಒಂದು ಇಮ್ಯಾಜಿನರಿ ಲೈನ್ ಇರುತ್ತೆ. ಇವಾಗ ನಾವು ಬರಿತೀವಿ ಅನ್ಕೊಳ್ಳಿ, ಕಂಪ್ಯೂಟರ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯಾನ್ಯುಯಲ್ ಆಗಿ. ಸೊ ಯಾವ್ದೋ ಒಂದು ಲೈನ್ ಮೇಲೆ ನಾನು ಟೆಕ್ಸ್ಟ್ ಎಲ್ಲ ಕೂತಿರುತ್ತಲ್ಲ, ಸೊ ಆ ಲೈನ್ ನ ಏನಂತ ಹೇಳ್ತೀವಿ ಅಂತ? ಬೇಸ್ ಲೈನ್, ಎಕ್ಸ್ ಹೈಟ್, ಅಸೆಂಡರ್, ಡಿಸೆಂಡರ್. ಆನ್ಸರ್ ಈಸ್ ಬೇಸ್ ಲೈನ್. ಸೊ ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಒಂದ್ ಲೈನ್ ಮೇಲೆ ನಾವು ಬರಿತೀವಿ ಅಂತ ಹೇಳ್ತೀವಲ್ಲ, ಅದನ್ನ ಬೇಸ್ ಲೈನ್ ಅಂತ ಹೇಳ್ತೀವಿ. ಅದರ ಮೇಲೂ ಬರಿಬಾರ್ದು, ಕೆಳಗಡೆನೂ ಬರಬಾರ್ದು. ಮೇಲಿದ್ರೆ ಅಸೆಂಡರ್ ಅಂತ ಹೇಳ್ತೀವಿ, ಕೆಳಗಿದ್ರೆ ಡಿಸೆಂಡರ್ ಅಂತೀವಿ. ಫಾರ್ ಎಕ್ಸಾಂಪಲ್ A² ಅಂತ ಬರೆದಾಗ 2 ಮೇಲೆ ಹೋಗುತ್ತಲ್ವಾ, ಅದನ್ನ ಅಸೆಂಡರ್ ಅಂತೀವಿ. ಈಗ H2O ಅಂತ ಬರೆದಾಗ 2 ಕೆಳಗಡೆ ಇರುತ್ತಲ್ವಾ, ಅದನ್ನ ನಾವು ಡಿಸೆಂಡರ್ ಅಂತ ಹೇಳ್ತೀವಿ. ಓಕೆ, ದ ಡಿಫಾಲ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಇನ್ InDesign ಇಸ್ ಡ್ಯಾಶ್. ಸೊ ಡಿಫಾಲ್ಟ್ ಯೂನಿಟ್ ಯಾವುದು ಮೆಜರ್ಮೆಂಟ್ ಗೆ InDesign ಅಲ್ಲಿ ಅಂತ ಕೇಳ್ತಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಪಿಕಾಸ್. ದ ಪ್ರೈಮರಿ ಯೂಸ್ ಆಫ್ InDesign ಈಸ್. ಸೊ InDesign ನ ಬೇಸಿಕಲಿ ನಾವು ಪ್ರೈಮರಿಯಾಗಿ ಏನಕ್ಕೆ ಯೂಸ್ ಮಾಡ್ತೀವಿ? ಗ್ರಾಫಿಕ್ ಡಿಸೈನ್, ಡಿಜಿಟಲ್ ಪೇಂಟಿಂಗ್, ಪೇಜ್ ಡಿಸೈನ್ ಅಂಡ್ ಲೇಔಟ್, ವಿಡಿಯೋ ಎಡಿಟಿಂಗ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಪೇಜ್ ಡಿಸೈನ್ ಅಂಡ್ ಲೇಔಟ್. ಸೊ ನಾವು InDesign ನ ನಾವು ಪೇಜ್ ನ ಡಿಸೈನ್ ಮಾಡೋದಕ್ಕೆ ಮತ್ತೆ ಲೇಔಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ವರ್ಡ್ ಕೂಡ ಅದೇ ಕೆಲಸ ಮಾಡುತ್ತೆ, ಬಟ್ ವರ್ಡ್ ಗಿಂತ ಅಡ್ವಾನ್ಸ್ಡ್ ಟೆಕ್ಸ್ಟ್ ಫೀಚರ್ಸ್ ಎಲ್ಲ ನಮಗೆ InDesign ಅಲ್ಲಿ ಸಿಗುತ್ತೆ. ಸೊ ಅದರಿಂದ ಈಗ ನಾನು ಹ್ಯೂಜ್ ಡಾಕ್ಯುಮೆಂಟ್ ಮಾಡ್ಬೇಕಂದ್ರೆ ವರ್ಡ್ ಬದಲು ನಾನು InDesign ನ ಪ್ರಿಫರ್ ಮಾಡ್ತೀನಿ. ಓಕೆ, the key feature of InDesign is InDesign the key feature ಏನು? Advanced image editing tools, video editing capabilities, master page for consistent design, audio editing tools. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಮಾಸ್ಟರ್ ಪೇಜಸ್ ಫಾರ್ ಕನ್ಸಿಸ್ಟೆಂಟಿ ಡಿಸೈನ್. ಸೊ ಪ್ರತಿಯೊಂದೊಂದು ಪೇಜ್ ನಾನು ಕನ್ಸಿಸ್ಟ್ ಆಗಿ ಡಿಸೈನ್ ಮಾಡ್ಬೋದು. ಸೊ ಡಿಸೈನ್ ಮಾಡಿ ನಾನು ಇವಾಗ ಒಂದು 10 ಪೇಜ್ ಇದೆ ಅಂದ್ರೆ ಟೆಕ್ಸ್ಟ್ ನನಗೆ ಒಂದೊಂದಕ್ಕೂ ಒಂದೊಂದು ಮಾಸ್ಟರ್ ಪೇಜ್ ಅಂತ ಸಪ್ರೇಟ್ ಆಗಿ ಹಾಕೊಂಡು ಸೆಕ್ಷನ್ ತರ ಮಾಡ್ಕೊಂಡು ನಾನು ನನ್ನ ಡೇಟಾನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಓಕೆ, ಇದು ಒಂದು ಅಡಿಷನಲ್ ಫೀಚರ್ ನನ್ಗೆ InDesign ಅಲ್ಲಿ ಇರೋದು. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಡ್ಯಾಶ್ ಆಪ್ಷನ್ ಇಸ್ ಯೂಸ್ ಟು ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ ಇನ್ InDesign. InDesign ಅಲ್ಲಿ ಹೊಸ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ? ಫೈಲ್, ಎಡಿಟ್ ನ್ಯೂ, ಫೈಲ್ ನ್ಯೂ ಡಾಕ್ಯುಮೆಂಟ್, ಫೈಲ್ ಪ್ರಿಂಟ್ ನ್ಯೂ, ಎಡಿಟ್, ಪ್ರಿಫರೆನ್ಸಸ್, ನ್ಯೂ ಡಾಕ್ಯುಮೆಂಟ್. ಸೊ ಆನ್ಸರ್ ಬಂದ್ಬಿಟ್ಟು ಫೈಲ್ ನ್ಯೂ ಡಾಕ್ಯುಮೆಂಟ್. ಓಕೆ, the page panel is used to. page panel ಏನಕ್ಕೆ ಯೂಸ್ ಮಾಡ್ತೀವಿ? to manage colors and swatches, to adjust image settings, to view and navigate pages, to edit text styles. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಸೊ ಪೇಜ್ ಪ್ಯಾನಲ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ವ್ಯೂ ಮಾಡೋದಕ್ಕೆ ಪೇಜಸ್ ಮತ್ತೆ ಒಂದ್ ಪೇಜ್ ಇಂದ ಇನ್ನೊಂದು ಪೇಜ್ಗೆ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದನ್ನ ನಾವು ಟು ವ್ಯೂ ಅಂಡ್ ನ್ಯಾವಿಗೇಟ್ ಪೇಜಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The purpose of grid in InDesign. InDesign ಅಲ್ಲಿ ಗ್ರಿಡ್ ಏನ್ ಕೆಲಸ ಮಾಡುತ್ತೆ ಅಥವಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕ್ವಶನ್. ಟು ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್, ಟು ಎಡಿಟ್ ಅನ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್, ಟು ಹೆಲ್ಪ್ ಅಲೈನ್ ಆಬ್ಜೆಕ್ಟ್ ಪ್ರಿಸೈಸ್ಲಿ, ಟು ಪ್ರಿಂಟ್ ಎ ಡಾಕ್ಯುಮೆಂಟ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಟು ಹೆಲ್ಪ್ ಅಲೈನ್ ಆಬ್ಜೆಕ್ಟ್ ಪ್ರಿಸೈಸ್ಲಿ. ಸೊ ಇವಾಗ ನಾನೊಂದು 10 ಸರ್ಕಲ್ ಹಾಕಿದೆ ಅಂದ್ರೆ 10 ಸರ್ಕಲ್ ಒಂದೇ ಲೈನ್ ಅಲ್ಲಿ ಬರ್ಬೇಕು ಅಂದ್ರೆ ಅವಾಗ ನಾನೊಂದು ಗ್ರಿಡ್ ಲೈನ್ ಹಾಕೋತೀನಿ. ಸೊ ಗ್ರಿಡ್ ಲೈನ್ ಹಾಕೊಳ್ಳೋದ್ರಿಂದ ಸೊ ಎಲ್ಲಾನು ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಅಲೈನ್ ಆದಂಗೆ ನಾವು ಅಡ್ಜಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ದ ಇಮೇಜ್ ಕಂಪೋಸ್ಡ್ ಆಫ್ ಗ್ರಿಡ್ಸ್ ಆಫ್ ಪಿಕ್ಸೆಲ್ಸ್ ಇಸ್ ನೋನ್ ಆಸ್ ಡ್ಯಾಶ್. ಸೊ ಒಂದು ಇಮೇಜ್ ಅಲ್ಲಿ ಎಷ್ಟೊಂದು ಪಿಕ್ಸೆಲ್ಸ್ ಇರುತ್ತಲ್ಲ, ಅದನ್ನ ನಾವು ಏನಂತ ಹೇಳ್ತೀವಿ? ಬಿಟ್ ಮ್ಯಾಪ್ ಇಮೇಜಸ್, ಸ್ಕೇಲಾರ್ ಇಮೇಜಸ್, ವೆಕ್ಟರ್ ಇಮೇಜಸ್, ಆಬ್ಜೆಕ್ಟ್ ಓರಿಯೆಂಟೆಡ್ ಇಮೇಜಸ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಬಿಟ್ ಮ್ಯಾಪ್ ಇಮೇಜಸ್. ಬಿಟ್ ಮ್ಯಾಪ್ ಇಮೇಜಸ್ ಯಾವ್ದ್ರಿಂದ ಮಾಡಿರುತ್ತೆ ಅಂದ್ರೆ ಪಿಕ್ಸೆಲ್ಸ್ ಇಂದ ಮಾಡಿರುತ್ತೆ. ಓಕೆ, ಪಿಕ್ಸೆಲ್ಸ್ ಅಂದ್ರೆ ಪಿಕ್ಚರ್ ಎಲಿಮೆಂಟ್ಸ್ ಅಂತ. ಸೊ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇಂದ ಕೂಡಿರುತ್ತೆ. ಓಕೆ,
The dockable bar that lets you keep track of colors that are used in a document is document window, document bar, document palette, document navigator. Answer check ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು document palette. Dash tool lets you shape objects by pushing away nodes from the cursor. ಸೊ ನನಗೆ ಯಾವ ಟೂಲ್ ನನಗೆ ಒಂದು ಆಬ್ಜೆಕ್ಟ್ ನ ಶೇಪ್ ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಜಸ್ಟ್ ನಾನು ಅದ್ರೊಳಗಡೆ ಏನಂತ ನೋಡ್ ನ ಸ್ವಲ್ಪ ಆ ಕಡೆ ಈ ಕಡೆ ಎಳೆದ್ರೆ ಹೆಲ್ಪ್ ಮಾಡುತ್ತೆ ಅಂತ ಕ್ವಶನ್. ಆಪ್ಷನ್ಸ್ ಬಂದ್ಬಿಟ್ಟು ಅಟ್ರಾಕ್ಟ್ ಟೂಲ್, ವರ್ಲ್ಡ್ ಟೂಲ್, ರಿಪೆಲ್ ಟೂಲ್, ಸ್ಮೇರ್ ಟೂಲ್. ಆನ್ಸರ್ ಬಂದ್ಬಿಟ್ಟು ರಿಪೆಲ್ ಟೂಲ್. Dash lets you modify multiple copies of an object simultaneously by changing the master object. ಸೊ ಯಾವ ಆಪ್ಷನ್ ನನಗೆ ಮಲ್ಟಿಪಲ್ ಕಾಪೀಸ್ ಆಫ್ ಎನ್ ಆಬ್ಜೆಕ್ಟ್ ನ ಒಂದೇ ಸರಿ ಮಾಸ್ಟರ್ ಆಬ್ಜೆಕ್ಟ್ ನ ಒಂದ್ ಮೇನ್ ಆಬ್ಜೆಕ್ಟ್ ನ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಆಬ್ಜೆಕ್ಟ್ ಎಲ್ಲ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಆನ್ಸರ್ ಬಂದ್ಬಿಟ್ಟು ಕ್ಲೋನಿಂಗ್. The line between two nodes is called node, segment, lines, all. Answer ಬಂದ್ಬಿಟ್ಟು segments. The content to a specific page is placed on dash layer in CorelDRAW. ಸೊ ಒಂದು ಕಂಟೆಂಟ್ ಇದೆ ಅಂದ್ರೆ ಸ್ಪೆಸಿಫಿಕ್ ಪೇಜ್ ಕಂಟೆಂಟ್ ನಾವು ಯಾವ ಲೇಯರ್ ಅಲ್ಲಿ ಹಾಕ್ತೀವಿ? ಗ್ಲೋಬಲ್ ಲೇಯರ್, ಬ್ಯಾಕ್ಗ್ರೌಂಡ್ ಲೇಯರ್, ಲೋಕಲ್ ಲೇಯರ್. ವಿ ಡು ನಾಟ್ ಹ್ಯಾವ್ ಲೇಯರ್ ಆಪ್ಷನ್ಸ್ ಇನ್ CorelDRAW. ಸೊ ನಾವು ಯಾವ ಲೇಯರ್ ಅಲ್ಲಿ ಹಾಕ್ತೀವಿ ಅಂತ ಕ್ವಶನ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಲೋಕಲ್ ಲೇಯರ್. The file extension for CorelDRAW file is, so file extension CorelDRAW file ಗೆ ಏನು? JPG, PNG, CDR, PDF. Answer ಬಂತು CDR. C ಅಂದ್ರೆ Corel, DR ಅಂದ್ರೆ Draw. Okay. The crop tool in Photoshop is used for, Photoshop ಅಲ್ಲಿ ಇರುವಂತ crop tool ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? To trim unwanted parts of an image, to resize an image, to add text to an image, to adjust the brightness of an image. Answer ಬಂದ್ಬಿಟ್ಟು to trim unwanted parts of an image. Trim ಅಂದ್ರೆ ರಿಮೂವ್ ಮಾಡೋದು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The layers panel in Photoshop is used to, Photoshop ಅಲ್ಲಿ ಇರುವಂತ ಲೇಯರ್ ಪ್ಯಾನಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? To adjust the color balance of an image, ಕಲರ್ ಬ್ಯಾಲೆನ್ಸ್ ಮಾಡೋದಿಕ್ಕ. To organize and manage elements of an image, ಎಲಿಮೆಂಟ್ಸ್ ನ ಮ್ಯಾನೇಜ್ ಮಾಡೋದಿಕ್ಕೆ ಅಥವಾ ಆರ್ಗನೈಸ್ ಮಾಡೋದಿಕ್ಕ. ಟು ಆಡ್ ಟೆಕ್ಸ್ಟ್ ಟು ಅನ್ ಇಮೇಜ್, ಇಮೇಜ್ಗೆ ಟೆಕ್ಸ್ಟ್ ಹಾಕೋದಿಕ್ಕ. ಟು ರೀಸೈಸ್ ಅನ್ ಇಮೇಜ್, ಇಮೇಜ್ ಸೈಜ್ ದೊಡ್ಡದು ಚಿಕ್ಕದು ಮಾಡೋದಿಕ್ಕ ಅಂತ ಕ್ವಶನ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಸೊ ಲೇಯರ್ಸ್ ಪ್ಯಾನಲ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಟು ಆರ್ಗನೈಸ್ ಅಂಡ್ ಮ್ಯಾನೇಜ್ ಎಲಿಮೆಂಟ್ಸ್ ಆಫ್ ಅನ್ ಇಮೇಜ್, ಇಮೇಜ್ದು ಎಲಿಮೆಂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಆರ್ಗನೈಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The layer mask option is used for dash in Photoshop. Layer mask option na Photoshop ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕ್ವಶನ್. To add a new layer, to merge layers, to hide or reveal parts of the layer, to delete a layer. Answer ಬಂದ್ಬಿಟ್ಟು to hide or reveal parts of a layer. ಸೊ ಲೇಯರ್ ಅಲ್ಲಿ ಇರುವಂತ ಕೆಲವು ಭಾಗನ ಹೈಡ್ ಮಾಡಿ ಅಥವಾ ಕೆಲವು ಭಾಗನ ತೋರಿಸೋದಕ್ಕೋಸ್ಕರ ನಾವು ಲೇಯರ್ ಮಾಸ್ಕ್ ಆಪ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ವಾಟ್ ಇಸ್ ದ ಶಾರ್ಟ್ ಕಟ್ ಕೀ ಟು ಸೇವ್ ಅನ್ ಇಮೇಜ್ ಇನ್ ಫೋಟೋಶಾಪ್? ಫೋಟೋಶಾಪ್ ಅಲ್ಲಿ ನಾನು ಇಮೇಜ್ ನ ಸೇವ್ ಮಾಡಬೇಕು ಅಂದ್ರೆ ಶಾರ್ಟ್ ಕಟ್ ಕೀ ಏನು? ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ಎಸ್, ಕಂಟ್ರೋಲ್ ಝೆಡ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಕಂಟ್ರೋಲ್ ಎಸ್. ನೆಕ್ಸ್ಟ್ ಕ್ವಶನ್. ದ ಬ್ರಷ್ ಟೂಲ್ ಈಸ್ ಯೂಸ್ಡ್ ಫಾರ್, ಬ್ರಷ್ ಟೂಲ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಫೋಟೋಶಾಪ್ ಅಲ್ಲಿ ಅಂತ? ಟು ಪೇಂಟ್ ಅಂಡ್ ಡ್ರಾ ಆನ್ ಎನ್ ಇಮೇಜ್, ಟು ಸೆಲೆಕ್ಟ್ ಆಬ್ಜೆಕ್ಟ್, ಟು ಕ್ರಾಪ್ ಅನ್ ಇಮೇಜ್, ಟು ರೀಸೈಸ್ ಅನ್ ಇಮೇಜ್. ಆನ್ಸರ್ ನ ಚೆಕ್ ಮಾಡ್ಕೊಳ್ಳೋಣ. ಸೊ ಬ್ರಷ್ ಟೂಲ್ ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಪೇಂಟ್ ಅಂಡ್ ಡ್ರಾ ಆನ್ ಅನ್ ಇಮೇಜ್, ಒಂದು ಇಮೇಜ್ ಮೇಲೆ ಪೇಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್. ಸೊ ಒಂದ್ ಕ್ವಶನ್ ಇರುತ್ತೆ, ಅದ್ರಲ್ಲಿ ಡಬಲ್ ಡ್ಯಾಶ್ ಇರುತ್ತೆ. ಸೊ ಫಸ್ಟ್ ಪಾರ್ಟ್ ಕ್ವಶನ್ ಓದ್ಕೊಂಡು ಆ ಡ್ಯಾಶ್ಗೆ ಆನ್ಸರ್ ಮಾಡಿ, ಅದಾದ್ಮೇಲೆ ಸೆಕೆಂಡ್ ಡ್ಯಾಶ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಕ್ವಶನ್ ಅವಾಗ ಉದ್ದ ಅನ್ಸಲ್ಲ, ಮತ್ತೆ ಆನ್ಸರ್ ಕ್ಲಿಯರ್ ಆಗಿ ಜ್ಞಾಪಕ ಬರುತ್ತೆ. ಓಕೆನಾ? ಫಸ್ಟ್ ಒನ್, ಡ್ಯಾಶ್ ಇಸ್ ದ ಸ್ಕ್ರೀನ್ ಕಲರ್ ಅಂಡ್ ಡ್ಯಾಶ್ ಇಸ್ ದ ಪ್ರಿಂಟರ್ ಕಲರ್. ಸ್ಕ್ರೀನ್ ಕಲರ್ ಯಾವುದು, ಪ್ರಿಂಟರ್ ಕಲರ್ ಯಾವುದು ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಒನ್, ದ ಟೂ ಟೈಪ್ಸ್ ಆಫ್ ಗ್ರಿಡ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ಈ ರೀತಿ ಡ್ಯಾಶ್ ಅಂಡ್ ಡ್ಯಾಶ್ ಇದ್ದಾಗ ಏನು ಮಾಡೋದಕ್ಕಾಗಲ್ಲ. ಸೊ ಫುಲ್ ಕ್ವಶನ್ ಒಂದೇ ಸರಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ದ ಟೂ ಟೈಪ್ಸ್ ಆಫ್ ಗ್ರಿಡ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ಎರಡು ವಿಧವಾದ ಗ್ರಿಡ್ಸ್ ಯಾವ್ಯಾವು ಅಂತ. ಥರ್ಡ್ ಒನ್, ದ ಡಿಫ್ರೆಂಟ್ ರೂಲರ್ ಗೈಡ್ಸ್ ಆರ್. ಎರಡು ವಿಧವಾದ ರೂಲರ್ ಗೈಡ್ಸ್ ಯಾವ್ದು ಅಥವಾ ವಿಧವಾದ
ರೂಲರ್ ಗೈಡ್ಸ್ ಯಾವ್ಯಾವ್ದು ಅಂತ ಕೇಳ್ತಿದ್ದಾರೆ. ಫೋರ್ತ್ ಒನ್, ದ ಡಿಫ್ರೆಂಟ್ ಝೂಮ್ ಕಂಟ್ರೋಲ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ವಿಧವಾದ ಝೂಮ್ ಕಂಟ್ರೋಲ್ಸ್ ಯಾವ್ಯಾವು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಸ್ಕ್ರೀನ್ ಕಲರ್ ಬಂದ್ಬಿಟ್ಟು ರೆಡ್, ಗ್ರೀನ್, ಬ್ಲೂ ಅಂದ್ರೆ RGB. ಪ್ರಿಂಟರ್ ಕಲರ್ ಬಂದ್ಬಿಟ್ಟು CMYK ಅಂದ್ರೆ ಕ್ಯಾನ್ ಮೆಜೆಂಟಾ, ಯೆಲ್ಲೋ ಮತ್ತೆ ಬ್ಲಾಕ್. 2 ಟೈಪ್ಸ್ ಆಫ್ ಗ್ರಿಡ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಮತ್ತೆ ಬೇಸ್ ಲೈನ್ ಗ್ರಿಡ್ಸ್. ಓಕೆ. 2 ಟೈಪ್ಸ್ ಆಫ್ ರೂಲರ್ ಗೈಡ್ಸ್ ಬಂದ್ಬಿಟ್ಟು ಪೇಜ್ ಮತ್ತೆ ಸ್ಪ್ರೆಡ್. ಓಕೆ. ಡಿಫ್ರೆಂಟ್ ಝೂಮ್ ಕಂಟ್ರೋಲ್ ಯಾವ್ಯಾವ್ದಪ್ಪ ಅಂದ್ರೆ ಝೂಮ್ ಇನ್ ಮತ್ತೆ ಝೂಮ್ ಔಟ್, ಅಂದ್ರೆ ದೊಡ್ಡದು ಮತ್ತೆ ಚಿಕ್ಕದಾಗೋದು. ಓಕೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ದ ಎಕ್ಸಾಂಪಲ್ ಫಾರ್ ಸೆಲೆಕ್ಷನ್ ಟೂಲ್ ಇನ್ InDesign ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಸೆಲೆಕ್ಷನ್ ಟೂಲ್ InDesign ಅಲ್ಲಿ ಇದೆಯಲ್ಲ, ಅದರಲ್ಲಿ ಎರಡನ್ನ ಬರೀರಿ ಅಂತ ಹೇಳ್ತಾರೆ. ಇರೋದೇ ಎರಡು ಟೂಲ್. ಓಕೆ. The 2 types of text which you can type in CorelDRAW or dash and dash. So CorelDRAW ನಲ್ಲಿ ಎರಡು ವಿಧವಾದ ಟೆಕ್ಸ್ಟ್ ನಾವು ಯಾವ್ದನ್ನ ಟೈಪ್ ಮಾಡಬಹುದು ಅಂತ ಬರೆಯಿರಿ. ಓಕೆ. ದಟ್ ನೆಕ್ಸ್ಟ್ ಕ್ವಶನ್, ದ 2 types of mirror effects in CorelDRAW are. ಎರಡು ವಿಧದ ಮಿರರ್ ಎಫೆಕ್ಟ್ಸ್ ಯಾವುದು CorelDRAW ನಲ್ಲಿ ಇರೋದು ಅಂತ. 8th one, example of navigation tool in Photoshop. or Photoshop ಅಲ್ಲಿ ಇರುವಂತ ನ್ಯಾವಿಗೇಷನ್ ಟೂಲ್ಸ್ ಅಲ್ಲಿ ಯಾವ್ದಾದ್ರು ಎರಡು ಬರೆದ್ರೆ ಸಾಕು. ಓಕೆ. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಸೆಲೆಕ್ಷನ್ ಟೂಲ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಸೆಲೆಕ್ಷನ್ ಮತ್ತೆ ಡೈರೆಕ್ಟ್ ಸೆಲೆಕ್ಷನ್. ಎರಡು ಟೈಪ್ ಆಫ್ ಟೆಕ್ಸ್ಟ್ ನಾವ್ ಯಾವ್ದು ಟೈಪ್ ಮಾಡ್ಬೋದು CorelDRAW ನಲ್ಲಿ ಅಂದ್ರೆ ಆರ್ಟಿಸ್ಟಿಕ್ ಟೆಕ್ಸ್ಟ್ ಮತ್ತೆ ಪ್ಯಾರಾಗ್ರಾಫ್ ಟೆಕ್ಸ್ಟ್. ಆರ್ಟಿಸ್ಟಿಕ್ ಟೆಕ್ಸ್ಟ್ ಅಂದ್ರೆ ಸಿಂಗಲ್ ಲೈನ್ ಟೆಕ್ಸ್ಟ್, ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂದ್ರೆ ಮೋರ್ ದನ್ 1 ಲೈನ್ ಇದ್ದು ಟೆಕ್ಸ್ಟ್ ನಾನು ಬರಿಬೇಕಂದ್ರೆ ಅದನ್ನ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ 2 ಮಿರರ್ ಎಫೆಕ್ಟ್ಸ್ ಯಾವ್ದಪ್ಪ ಅಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ನ್ಯಾವಿಗೇಷನ್ ಟೂಲ್ ಯಾವ್ದಪ್ಪ ಅಂದ್ರೆ ಝೂಮು, ಪ್ಯಾನ್ ಮತ್ತೆ ರೊಟೇಟ್ ವ್ಯೂ. ಆದರೂ ಎರಡು ಬರೆದ್ರೆ ಸಾಕು. ಓಕೆ. The shortcut key for magic wand tool is and burn tool is dash in Photoshop. Photoshop ನಲ್ಲಿ magic wand tool ಗೆ ಮತ್ತೆ burn tool ಗೆ ಶಾರ್ಟ್ಕಟ್ ಕೀ ಏನು ಅಂತ ಬರಿಬೇಕು. The 2 types of slices are. ಎರಡು ವಿಧವಾದ ಸ್ಲೈಸಸ್ ಯಾವುದು ಅಂತ ಬರಿಬೇಕು. The different type of intent in a document setup are dash and dash. ಎರಡು ವಿಧವಾದ ಡಾಕ್ಯುಮೆಂಟ್ ಸೆಟಪ್ ಅಲ್ಲಿ ಇರುವಂತ ಇಂಟೆಂಟ್ ಯಾವುವು ಅಂತ ಕೇಳಿದ್ದಾರೆ. The different page views. ಎರಡು ವಿಧದ ಪೇಜ್ ವ್ಯೂಸ್ ನ ಬರಿಬೇಕು. ಓಕೆ. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಮ್ಯಾಜಿಕ್ ವ್ಯಾಂಡ್ ಟೂಲ್ಗೆ ಶಾರ್ಟ್ಕಟ್ ಕೀ W, ಬರ್ನ್ ಟೂಲ್ಗೆ O. ಎರಡು ವಿಧವಾದ ಸ್ಲೈಸಸ್ ಬಂದ್ಬಿಟ್ಟು ಆಟೋ ಮತ್ತೆ ಮ್ಯಾನ್ಯುಯಲ್. ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟೆಂಟ್ ಯಾವ್ದಪ್ಪ ಅಂದ್ರೆ ವೆಬ್ ಇಂಟೆಂಟ್ ಮತ್ತೆ ಡಿಜಿಟಲ್ ಪಬ್ಲಿಷಿಂಗ್ ಇಂಟೆಂಟ್. ಓಕೆ. ಅದ್ರ ಜೊತೆ ಪ್ರಿಂಟ್ ಕೂಡ ಬರೀಬಹುದು. ಓಕೆ. ದ ಡಿಫ್ರೆಂಟ್ ಪೇಜ್ ವ್ಯೂಸ್ ಆರ್ ಎಂಟೈರ್ ಪೇಸ್ಟ್ ಬೋರ್ಡ್ ಮತ್ತೆ ಫಿಟ್ ಸ್ಪ್ರೆಡ್ ಟು ವಿಂಡೋ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಎಕ್ಸಾಂಪಲ್ ಫಾರ್ ಡ್ರಾಯಿಂಗ್ ಟೂಲ್ಸ್ ಇನ್ InDesign. ಆ ಡ್ರಾಯಿಂಗ್ ಟೂಲ್ಸ್ ಗೆ ಎಕ್ಸಾಂಪಲ್ ಯಾವುದು InDesign ನಲ್ಲಿ ಅಂತ ಕ್ವಶನ್. ದ ಕಂಟೆಂಟ್ಸ್ ಆರ್ ಕಲೆಕ್ಟೆಡ್ ಇನ್ ಡ್ಯಾಶ್ ಅಂಡ್ ದ ಎಕ್ಸಾಂಪಲ್ ಫಾರ್ ಫ್ರೇಮ್ ಇಸ್ ಡ್ಯಾಶ್. ಸೊ ನನ್ನ ಕಂಟೆಂಟ್ ನ ಟೈಪ್ ಮಾಡಿರ್ತೀನಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಯಾವ ಟೂಲ್ ನ ಯೂಸ್ ಮಾಡ್ಕೊಂಡು ಕಲೆಕ್ಟ್ ಮಾಡಬಹುದು. ಫ್ರೇಮ್ಸ್ ಗೆ ಎಕ್ಸಾಂಪಲ್ ಯಾವ್ದಾದ್ರು ಒಂದ್ ಬರೀರಿ ಅಂತ. ಸೊ ಯಾವ್ದಾದ್ರು ಒಂದ್ ಬರಿಬಹುದು. ಆಕ್ಚುಲ್ ಆಗಿ ಇದು ಬಂದ್ಬಿಟ್ಟು ಡಬಲ್ ಡ್ಯಾಶ್ ಅಲ್ಲೇ ಆನ್ಸರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ಸ್. ಸೊ ನಾನು ಇಲ್ಲಿ ಬಾಕ್ಸ್ ಅಲ್ಲಿ ಆನ್ಸರ್ ಏನ್ ಬರೆದು ತೋರಿಸ್ತಾ ಇಲ್ಲ. ಸೊ ಅದ್ರಲ್ಲಿರುವಂತ ಒಂದು ಆಪ್ಷನ್ ನಾನು ಇಲ್ಲಿ ಟೈಪ್ ಮಾಡಿದೀನಿ. ಅದನ್ನ ಬಿಟ್ಟು ಬೇರೆ ಆಪ್ಷನ್ಸ್ ಕೂಡ ಇದೆ. ಓಕೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಅಂಡ್ ಡ್ಯಾಶ್ ಆಪ್ಷನ್ಸ್ ಆರ್ ಯೂಸ್ಡ್ ಟು ಆಡ್ ಕಾರ್ನರ್ ಎಫೆಕ್ಟ್ಸ್ ಇನ್ InDesign ಫೈಲ್. ಸೊ InDesign ಫೈಲ್ ನಲ್ಲಿ ಕಾರ್ನರ್ ಎಫೆಕ್ಟ್ ಆಡ್ ಮಾಡಬೇಕು ಅಂದ್ರೆ ಯಾವ ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ವಿ ಕ್ಯಾನ್ ಕ್ರಿಯೇಟ್ ಕಾಂಪ್ಲೆಕ್ಸ್ ಶೇಪ್ ಅಂದ್ರೆ ಅನ್ಯೂಶುವಲ್ ಶೇಪ್ ನಾನು ಯಾವ ಮತ್ತೆ ಯಾವ ಆಪ್ಷನ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀನಿ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಡ್ರಾಯಿಂಗ್ ಟೂಲ್ ಬಂದ್ಬಿಟ್ಟು ಪೆನ್ನು ಮತ್ತೆ ಪೆನ್ಸಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬೇರೆ ಟೂಲ್ಸ್ ಕೂಡ ಇದೆ. ಸೊ ನೀವು ರೆಫರ್ ಮಾಡ್ಬೋದು. ಓಕೆ. ಕಂಟೆಂಟ್ಸ್ ಎಲ್ಲ ನನಗೆ ಬಂದು ಕಂಟೆಂಟ್ ಕನ್ವೇಯರ್ ಅಂತ ಒಂದು ಟೂಲ್ ಇದೆ, ಅದರಲ್ಲಿ ಕಲೆಕ್ಟ್ ಆಗುತ್ತೆ. ಓಕೆ. ಫ್ರೇಮ್ಸ್ ಎಕ್ಸಾಂಪಲ್ ಬಂದ್ಬಿಟ್ಟು ರೆಕ್ಟಾಂಗಲ್. ಬೇರೆ ಫ್ರೇಮ್ಸ್ ಕೂಡ ಇದೆ, ನಾನು ಬರ್ದಿರೋದು ಬರೀ ರೆಕ್ಟಾಂಗಲ್. ಓಕೆ. ಸೊ ಲೈವ್ ಕಾರ್ನರ್ ಮತ್ತೆ ಕಾರ್ನರ್ ಎಫೆಕ್ಟ್ ಆಪ್ಷನ್ ನ ಯೂಸ್ ಮಾಡ್ಕೊಂಡು ನಾನು ಕಾರ್ನರ್ಗೆ ಎಫೆಕ್ಟ್ಸ್ ನ ಆಡ್ ಮಾಡ್ಬೋದು. ಇವಾಗ ಒಂದು ರೆಕ್ಟಾಂಗಲ್ ಡ್ರಾ ಮಾಡಿದ್ರೆ ಆ ಕಾರ್ನರ್ಗೆ ಎಫೆಕ್ಟ್ಸ್ ಡ್ರಾ ಮಾಡಬೇಕು ಅಂದ್ರೆ ಈ ಎರಡು ಆಪ್ಷನ್ ನ ಯೂಸ್ ಮಾಡ್ತೀವಿ. ಓಕೆ. ಸೊ ನಾವು ಕಾಂಪ್ಲೆಕ್ಸ್ ಶೇಪ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ಇಂಟರ್ಸೆಕ್ಟ್ ಮತ್ತೆ ವೆಲ್ಡ್ ಅನ್ನೋ ಆಪ್ಷನ್ಸ್ ನ ಯೂಸ್ ಮಾಡ್ಕೊಂಡು CorelDRAW ನಲ್ಲಿ ನಾನು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The drop cap is also known as dash and the shortcut key to group in CorelDRAW is dash. So drop cap ಗೆ ಏನಂತ ಇನ್ನೊಂದು ಹೆಸರಿದೆ ಮತ್ತೆ ಗ್ರೂಪ್ ಗೆ ಶಾರ್ಟ್ಕಟ್ ಕೀ ಏನು CorelDRAW ನಲ್ಲಿ ಅಂತ ಕ್ವಶನ್. ನೆಕ್ಸ್ಟ್ ಕ್ವಶನ್, ಎಕ್ಸಾಂಪಲ್ ಆಫ್ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ ಮಾರ್ಕ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ ಮಾರ್ಕ್ಸ್ ಗೆ ಎಕ್ಸಾಂಪಲ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. 19th one, 2 modes of sponge tool or ಎರಡು ಮೋಡ್ ಯಾವುದು ಸ್ಪಾಂಜ್ ಟೂಲ್ ಅಂತ ಕೇಳಿದ್ದಾರೆ. 20th, the different eraser tools are ಎರಡು ವಿಧವಾದ ಎರೇಸರ್ ಟೂಲ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ
ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಡ್ರಾಪ್ ಕ್ಯಾಪ್ಗೆ ನಾವು ಇನಿಷಿಯಲ್ ಕ್ಯಾಪ್ಸ್ ಅಂತಾನು ಅಂತೀವಿ. ಗ್ರೂಪಿಗೆ ಶಾರ್ಟ್ ಕಟ್ ಕೀ ಬಂದು ಕಂಟ್ರೋಲ್ ಜಿ. ಸೊ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ ಮಾರ್ಕ್ಸ್ ಯಾವ್ದಾವ್ದಪ್ಪ ಅಂದ್ರೆ ಸ್ಪೇಸ್ ಮತ್ತೆ ಟ್ಯಾಬ್ಸ್. ಓಕೆ, ಸ್ಪಾಂಜ್ ಟೂಲ್ದು 2 ಮೋಡ್ ಯಾವ್ದಪ್ಪ ಅಂದ್ರೆ ಸ್ಯಾಚುರೇಟ್ ಮತ್ತೆ ಡಿಸ್ಯಾಚುರೇಟ್. ಸೊ ಎರೇಸರ್ ಟೂಲ್ 2 ವಿಧವಾದ ಯಾವ್ದಾವ್ದು ಅಂದ್ರೆ ಎರೇಸರ್ ಮತ್ತೆ ಬ್ಯಾಕ್ ಗ್ರೌಂಡ್ ಎರೇಸರ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಬಂದ್ಬಿಟ್ಟು ಟ್ರೂ ಆರ್ ಫಾಲ್ಸ್. ಸೊ ಈಗ ಒಂದು ಕ್ವಶನ್ ಇರುತ್ತೆ, ಅದನ್ನ ಓದ್ಬಿಟ್ಟು ಟ್ರೂ ಅಥವಾ ಫಾಲ್ಸ್ ಅಂತ ಪೂರ್ತಿಯಾಗಿ ಬರಿಬೇಕು. ಟಿಕ್ಕು ರಾಂಗು ಹಾಕಬಾರ್ದು ಅಥವಾ ಟಿ ಎಫ್ ಅಂತ ಬರಿಬಾರ್ದು. ಓಕೆ, ಸೊ ಫಸ್ಟ್ ಒನ್, ಸ್ಕೇಲಿಂಗ್ an image to small size does not change the number of pixel in the image. ಒಂದು ಇಮೇಜ್ ನಾನು ಸ್ಕೇಲ್ ಮಾಡಿದ್ರೆ ಅಂದ್ರೆ ಚಿಕ್ಕದ್ ಮಾಡ್ತೀನಿ ಅನ್ಕೊಳ್ಳಿ ಸ್ಮಾಲ್ ಸೈಜ್ಗೆ, ಅವಾಗ ಅದರಲ್ಲಿರೋ ಪಿಕ್ಸೆಲ್ಸ್ ಚೇಂಜ್ ಆಗಲ್ಲ ಅಂತ ಕ್ವಶನ್. ಸೆಕೆಂಡ್ ಒನ್, ವಿ ಕೆನಾಟ್ ಓವರ್ ರೈಡ್ ಆರ್ ಡಿಲೀಟ್ ಮಾಸ್ಟರ್ ಪೇಜ್. ಮಾಸ್ಟರ್ ಪೇಜ್ ನಾನು ಓವರ್ ರೈಡ್ ಮಾಡೋಕ್ಕಾಗಲ್ಲ ಮತ್ತೆ ಡಿಲೀಟ್ ಮಾಡೋಕ್ಕಾಗಲ್ಲ ಅನ್ನೋ ಕ್ವಶನ್. ಥರ್ಡ್ ಒನ್, ವಿ ಕ್ಯಾನ್ ಕಲೆಕ್ಟ್ ದ ಥ್ರೆಡೆಡ್ ಫ್ರೇಮ್ ಇನ್ ಕಂಟೆಂಟ್ ಕನ್ವೇಯರ್. ಸೊ ಕಂಟೆಂಟ್ ಕನ್ವೇಯರ್ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ನಾನು ಥ್ರೆಡೆಡ್ ಫ್ರೇಮ್ ಕೂಡ ಕಲೆಕ್ಟ್ ಮಾಡ್ಕೋಬಹುದು. ಫೋರ್ತ್ ಒನ್, ವಿ ಕೆನಾಟ್ ವೆಲ್ಡ್ ಆರ್ ಇಂಟರ್ಸೆಕ್ಟ್ ದ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಇನ್ ಕೋರಲ್ಡ್ರಾ. ಪ್ಯಾರಾಗ್ರಾಫ್ ಟೆಕ್ಸ್ಟ್ ಗೆ ನಾವು ವೆಲ್ಡ್ ಅಥವಾ ಇಂಟರ್ಸೆಕ್ಟ್ ನ ಮಾಡೋದಿಕ್ಕಾಗಲ್ಲ. ಫಿಫ್ತ್ ಒನ್, ಯು ಕೆನಾಟ್ ಇಂಪೋರ್ಟ್ ಎ ಟೆಕ್ಸ್ಟ್ ಇಂಟು ಅನ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಇನ್ ಕೋರಲ್ಡ್ರಾ. ಸೊ ಇವಾಗ ಒಂದು ಡಾಕ್ಯುಮೆಂಟ್ ಇದೆ ಅಂದ್ರೆ ಅದರಲ್ಲಿ ನಾನು ಟೆಕ್ಸ್ಟ್ ನ ಇಂಪೋರ್ಟ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಸಿಕ್ಸ್ತ್ ಒನ್, ಯು can use pick tool to adjust the size of a paragraph text frame in CorelDRAW. ಸೊ ನಾನು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಫ್ರೇಮ್ ನ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ನಾನು ಪಿಕ್ ಟೂಲ್ ನ ಯೂಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೆವೆಂತ್ ಒನ್, ದ ಲೇಯರ್ಸ್ ಪ್ಯಾನಲ್ ಇನ್ ಫೋಟೋಶಾಪ್ ಇಸ್ ಯೂಸ್ ಟು ಮ್ಯಾನೇಜ್ ಅಂಡ್ ಆರ್ಗನೈಸ್ ಫೈಲ್. ಸೊ ಲೇಯರ್ಸ್ ಪ್ಯಾನಲ್ ನನಗೆ ಫೋಟೋಶಾಪ್ ಅಲ್ಲಿ ನಾನು ಮ್ಯಾನೇಜ್ ಮಾಡಬಹುದು ಮತ್ತೆ ಆರ್ಗನೈಸ್ ಮಾಡಬಹುದು ಫೈಲ್ಸ್ ನ ಅಂತ ಹೇಳ್ತಿದೆ. ನೆಕ್ಸ್ಟ್ ಒನ್, ಏಯ್ತ್ ಒನ್, ಫೋಟೋಶಾಪ್ ಹ್ಯಾಸ್ ಬಿಲ್ಟ್ ಇನ್ ಫೀಚರ್ ಫಾರ್ ಕ್ರಿಯೇಟಿಂಗ್ 3D ಮಾಡೆಲ್ಸ್. ಫೋಟೋಶಾಪ್ ಅಲ್ಲಿ ನಾನು 3D ಮಾಡೆಲ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಲ್ಟ್ ಇನ್ ಫೀಚರ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೈನ್ತ್ ಒನ್, ಫೋಟೋಶಾಪ್ ಕ್ಯಾನ್ ಓನ್ಲಿ ಬಿ ಯೂಸ್ ಟು ಎಡಿಟ್ ರಾಸ್ಟರ್ ಇಮೇಜಸ್. ಫೋಟೋಶಾಪ್ ನ ನಾವು ಬರೀ ಬಿಟ್ ಮ್ಯಾಪ್ ಇಮೇಜಸ್ ಅಂದ್ರೆ ರಾಸ್ಟರ್ ಇಮೇಜಸ್ ನ ಮಾತ್ರ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಟೆಂತ್ ಒನ್, ದ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಇನ್ ಫೋಟೋಶಾಪ್ ಇಸ್ ಯೂಸ್ ಟು ಡುಪ್ಲಿಕೇಟ್ ಆಬ್ಜೆಕ್ಟ್. ಸೊ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಫೋಟೋಶಾಪ್ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಆಬ್ಜೆಕ್ಟ್ಸ್ ನ ಡುಪ್ಲಿಕೇಟ್ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಐ ಮೀನ್ ಡುಪ್ಲಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸ್ಕೇಲಿಂಗ್ ನಾನು ಸ್ಮಾಲ್ ಸೈಜಿಂಗ್ ಮಾಡಿದ್ರೆ ಅಂದ್ರೆ ಇಮೇಜ್ ನ ನಾನು ಸ್ಮಾಲ್ ಸೈಜ್ ಸ್ಕೇಲ್ ಮಾಡಿದ್ರೆ ಅದರಲ್ಲಿ ಇರುವಂತ ಪಿಕ್ಸೆಲ್ಸ್ ಏನು ಚೇಂಜ್ ಆಗಲ್ಲ. ಸೊ ಟ್ರೂ. ಸೊ ನಾನು ಮಾಸ್ಟರ್ ಪೇಜ್ ನ ಓವರ್ ರೈಡ್ ಕೂಡ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. ಸೊ ಫಾಲ್ಸ್. ಸೊ ಥ್ರೆಡೆಡ್ ಫ್ರೇಮ್ ನ ನಾನು ಕಂಟೆಂಟ್ ಕನ್ವೇಯರ್ ಅಲ್ಲಿ ಕಲೆಕ್ಟ್ ಮಾಡಬಹುದು. ಸೊ ಟ್ರೂ. ಸೊ ನಾನು ಟೆಕ್ಸ್ಟ್ ನ ಪ್ಯಾರಾಗ್ರಾಫ್ ಟೆಕ್ಸ್ಟ್ ನ ವೆಲ್ಡ್ ಅಥವಾ ಇಂಟರ್ಸೆಕ್ಟ್ ಮಾಡಕ್ಕಾಗಲ್ಲ. ಸೊ ಟ್ರೂ. ಇರೋಂತ ಡಾಕ್ಯುಮೆಂಟ್ ಗೆನೆ ಟೆಕ್ಸ್ಟ್ ನ ಇಂಪೋರ್ಟ್ ಮಾಡೋದಿಕ್ಕಾಗಲ್ಲ. ಸೊ ಫಾಲ್ಸ್. ಸೊ ಪಿಕ್ ಟೂಲ್ ನ ಯೂಸ್ ಮಾಡ್ಕೊಂಡು ಪ್ಯಾರಾಗ್ರಾಫ್ ಸೈಜ್ ನ ಅಡ್ಜಸ್ಟ್ ಮಾಡಬಹುದು CorelDRAWದಲ್ಲಿ. ಸೊ ಟ್ರೂ. ಲೇಯರ್ಸ್ ಪ್ಯಾನಲ್ ಇನ್ ಫೋಟೋಶಾಪ್ ಇಸ್ ಯೂಸ್ ಟು ಮ್ಯಾನೇಜ್ ಅಂಡ್ ಆರ್ಗನೈಸ್ ಫೈಲ್ಸ್ ಅಲ್ಲ. ಸೊ ಫಾಲ್ಸ್. ಸೊ ಫೋಟೋಶಾಪ್ ಅಲ್ಲಿ ಬಿಲ್ಟ್ ಇನ್ ಫ್ಯೂಚರ್ 3D ಮಾಡೆಲ್ಸ್ ಮಾಡೋದಿಕ್ಕೆ ಇದೆ. ಸೊ ಟ್ರೂ. ಸೊ ಫೋಟೋಶಾಪ್ ಅಲ್ಲಿ ನಾನು ಲೈಕ್ ವೆಕ್ಟರ್ ಇಮೇಜಸ್ ಬೇಕಾದ್ರೆ ಎಡಿಟ್ ಮಾಡಬಹುದು. ಸೊ ಫಾಲ್ಸ್. ಕ್ಲೋನ್ ಸ್ಟ್ಯಾಂಪ್ ಟೂಲ್ ನನಗೆ ಡುಪ್ಲಿಕೇಟ್ ಆಬ್ಜೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ಅದರಿಂದ ಟ್ರೂ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಫಿಲ್ ವಿತ್ ಸೂಟಬಲ್ ವರ್ಡ್. ಸೊ ಒನ್ ಕ್ವಶನ್ ಇರುತ್ತೆ, ಅದಕ್ಕೆ ಅಪ್ರೋಪ್ರಿಯೇಟ್ 4 to 5 ಆನ್ಸರ್ಸ್ ಇರುತ್ತೆ, ಅದನ್ನ ನೀವು ಲಿಸ್ಟ್ ಔಟ್ ಮಾಡಬೇಕು. ಓಕೆ, ಇದು ಒಂದೊಂದು ಕ್ವಶನ್ಗೂ ಲೈಕ್ 5 ಮಾರ್ಕ್ಸ್ ಇರುತ್ತೆ. ಸೊ ಕ್ವಶನ್ಗೆ ನೀವು ಎಷ್ಟು ಆಪ್ಷನ್ಸ್ ಕರೆಕ್ಟ್ ಆಗಿ ಬರ್ದಿರ್ತೀರ ಅಷ್ಟು ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಓಕೆ, ಮೆನ್ಷನ್ ಎನಿ 5 ಸ್ಕ್ರೀನ್ ಮೋಡ್ಸ್ ಇನ್ ಡಿಸೈನ್ CS6. ಸೊ CS6 ಇನ್ ಡಿಸೈನ್ ಅಲ್ಲಿ ಇರೋಂತ 5 ವಿಧವಾದ ಸ್ಕ್ರೀನ್ ಮೋಡ್ಸ್ ನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ನಾರ್ಮಲ್, ಪ್ರಿವ್ಯೂ, ಬ್ಲೀಡ್, ಸ್ಲಗ್, ಪ್ರೆಸೆಂಟೇಷನ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. ದ ಡಿಫರೆಂಟ್ ಟ್ರಾನ್ಸ್ಫಾರ್ಮೇಶನ್ ಎಫೆಕ್ಟ್ಸ್ ಇನ್ CorelDRAW. ಯಾವ ವಿಧದ ಟ್ರಾನ್ಸ್ಫಾರ್ಮೇಶನ್ ಎಫೆಕ್ಟ್ಸ್ ಇದೆ ನಮಗೆ CorelDRAWದಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸ್ಕೀವ್, ರಿಸೈಸ್, ರೊಟೇಟ್, ಫ್ಲಿಪ್, ರಿಫ್ಲೆಕ್ಟ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಮೆನ್ಷನ್ ಎನಿ 5 ಪ್ಯಾಲೆಟ್ಸ್ ಯೂಸ್ಡ್ ಇನ್ ಫೋಟೋಶಾಪ್. ಸೊ ಫೋಟೋಶಾಪ್ ಅಲ್ಲಿ ಯೂಸ್ ಮಾಡುವಂತ ಯಾವ್ದಾದ್ರು 5 ಪ್ಯಾಲೆಟ್ ನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಯಾವ್ದಾದ್ರು 5ನ ಮೆನ್ಷನ್ ಮಾಡ್ಬೋದು. ಓಕೆ, ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಹಿಸ್ಟ್ರಿ, ಸ್ವಾಚಸ್, ಲೇಯರ್,
ಚಾನಲ್ಸ್, ಸಿಂಗಲ್ ಪ್ಯಾಲೆಟ್ ವಿಂಡೋ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಮೆನ್ಷನ್ ಡಿಫ್ರೆಂಟ್ ಡೈಮೆನ್ಷನ್ ಟೂಲ್ಸ್ ಇನ್ CorelDRAW. ಸೊ ಡಿಫ್ರೆಂಟ್ ಡೈಮೆನ್ಷನ್ ಟೂಲ್ ಯಾವ್ಯಾವ ಇದೆ CorelDRAW ನಲ್ಲಿ ಅದನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಪ್ಯಾರಲಲ್ ಡೈಮೆನ್ಷನ್, ಹಾರಿಜಾಂಟಲ್ ಆರ್ ವರ್ಟಿಕಲ್ ಡೈಮೆನ್ಷನ್, ಆಂಗ್ಯುಲರ್ ಡೈಮೆನ್ಷನ್, ಸೆಗ್ಮೆಂಟ್ ಡೈಮೆನ್ಷನ್. ಓಕೆ, ಸೊ ನೆಕ್ಸ್ಟ್ ಈ ಕ್ವಶನ್ ಬಂದ್ಬಿಟ್ಟು ಡ್ಯಾಶ್ ಇಸ್ ಅ ಟೂಲ್ ಯೂಸ್ ಟು ಡ್ರಾ ಎ ಗ್ರಿಡ್ ಆಫ್ ಲೈನ್ ಸಿಮಿಲರ್ ಟು ಗ್ರಾಫ್ ಪೇಪರ್. ಸೊ ಗ್ರಾಫ್ ಪೇಪರ್ ತರಾನೇ ಗ್ರಿಡ್ ಆಫ್ ಲೈನ್ಸ್ ನ ಡ್ರಾ ಮಾಡಬೇಕು ಅಂದ್ರೆ ಯಾವ ಟೂಲ್ ನ ನಾವು ಯೂಸ್ ಮಾಡ್ತೀವಿ ಅಂತ ಕ್ವಶನ್. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದ್ಬಿಟ್ಟು ಗ್ರಾಫ್ ಪೇಪರ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಮೆನ್ಷನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಜಸ್ಟಿಫಿಕೇಶನ್ ಇನ್ ಇನ್ಡಿಸೈನ್. ಸೊ ಇನ್ಡಿಸೈನ್ ಅಲ್ಲಿ ಇರುವಂತ ವಿಧವಾದ ಜಸ್ಟಿಫಿಕೇಶನ್ ನ ಮೆನ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. Justify, force justify, justify with last line to the left, justify with last line to the right, justify with last line to center. ಇದು 5 ವಿಧವಾದ ಜಸ್ಟಿಫಿಕೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ ಸ್ಕೋರ್ ಏನ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಏನಾದ್ರೂ ಡೌಟ್ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು. ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ನಾನು ಏನಾದ್ರೂ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಿ rashmimahesh@gmail.com. ನನ್ನ ಯೂಟ್ಯೂಬ್ ಹ್ಯಾಂಡಲ್ ಪೇಜ್ ಬಂದ್ಬಿಟ್ಟು @rashmimahesh. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಫ್ರಮ್ ರಶ್ಮಿ.